ಜೀವನಾಭಿವೃದ್ಧಿ ಯಾರಿಗೆ ಬೇಡ? ಎಲ್ಲರಿಗೂ ಜೀವನಾಭಿವೃದ್ಧಿ ಆಗಬೇಕು, ಎಲ್ಲರೂ ಸಂತೋಷವಾಗಿರ್ಬೇಕೆಂದು ಬಯಸಿ ಜೀವನಾಭಿವೃದ್ಧಿ ಆಗಬೇಕು, ಹಣ ಸಂಪಾದನೆ ಮಾಡಬೇಕು, ಸುಖವಾಗಿ ಜೀವನ ಮಾಡಬೇಕು, ನಾನು ಇಷ್ಟಪಟ್ಟಂತ ವಾಹನಗಳನ್ನು ಕೊಳ್ಳಬೇಕು, ನಾನು ಇಷ್ಟಪಟ್ಟಂತ ರೀತಿಯಲ್ಲಿ ಮನೆಯನ್ನು ಕಟ್ಟಿಸ್ಕೋಬೇಕು, ನನ್ನ ಜೀವನ ಸುಖವಾಗಿರಬೇಕು ಎಂದು ಬಯಸದೇ ಇರುವಂತವ್ರು ಯಾರೂ ಇಲ್ಲ. ಆದ್ರೆ ಎಷ್ಟೋ ಜನಕ್ಕೆ ಸಾಧ್ಯ ಆಗೋದೇ ಇಲ್ಲ. ಕನಸು ಕಾಣೋದೊಂದೇ ಅವ್ರ ಜೀವನದಲ್ಲಿ ಉಳಿದಿರೋದು. ಆದರೆ ಅಂತಹ ಕನಸು ಕಾಣದೆ ಅವರಿಗೆ ಜೀವನದಲ್ಲಿ ಅಂತಹ ಒಂದು ಸೌಲಭ್ಯಗಳು ದೊರೆಯಬೇಕಾದರೆ ಅದನ್ನು ನಾವು ಮೊದಲೇ ತಿಳ್ಕೊಳ್ಳಲು ಏನು ಮಾಡಬೇಕು, ಹೇಗೆ ತಿಳ್ಕೊಳ್ಳಲು ಸಾಧ್ಯ, ನಮ್ಮ ಜೀವನದಲ್ಲಿ ಏನಾಗುತ್ತೆ ಮುಂದೆ ಎಂಬುದನ್ನ ತಿಳಿಯಕ್ಕೆ ನಾವು ಹಸ್ತರೇಖೆ ಶಾಸ್ತ್ರವನ್ನ ನೋಡಬಹುದು. ಅದರಲ್ಲೂ ಪ್ರತಿಯೊಂದು ರೇಖೆಗೂ ಅದರದೇ ಆದ ಮಹತ್ವ ಇದೆ. ಇವತ್ತು ನಾನು ನಿಮ್ ಜೊತೆ ನಮ್ಮ ಭವಿಷ್ಯ ಹೇಗಿರುತ್ತದೆ ಎಂಬುದನ್ನು ತಿಳಿಯಲು ಜ್ಞಾನ ರೇಖೆಯನ್ನ ನೋಡಿ ಹೇಗೆ ನಮ್ಮ ಜೀವನದ ಆಗು ಹೋಗುಗಳನ್ನ ತಿಳಿಯಲು ಸಾಧ್ಯ ಎಂಬುದನ್ನ ಇವತ್ತು ನಾನು ನಿಮ್ ಜೊತೆ ಹಂಚಿಕೊಳ್ಳುತ್ತೇನೆ. ಇಂತಹ ವಿಚಾರಗಳು ನಿಮಗೆ ತುಂಬಾ ಕುತೂಹಲಕಾರಿಯಾಗಿರುತ್ತದೆ, ಆಸಕ್ತಿಯುಳ್ಳದಾಗಿರುತ್ತೆ. ಅಂತಹ ವಿಚಾರಗಳನ್ನು ತಿಳಿಯುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆಗ್ಲೇ ಹೇಳಿದೆ, ಇವತ್ತು ನಾವು ನಮ್ಮ ಜ್ಞಾನ ರೇಖೆಯಲ್ಲಿ ಇರುವಂತಹ ಭವಿಷ್ಯ, ನಮ್ಮ ಜೀವನ, ಅದರಲ್ಲಿ ಬರುವಂತಹ ಅಭಿವೃದ್ಧಿ, ಹಣಕಾಸಿನ ಸ್ಥಿತಿಗತಿ, ನಮ್ಮ ಜೀವನ ಮುಂದೆ ಹೇಗಿರುತ್ತದೆ ಎಂಬುದನ್ನು ನಾವು ಹೇಗೆ ತಿಳಿಯಬಹುದು? ನಮ್ಮ ಜ್ಞಾನ ರೇಖೆಯನ್ನು ನೋಡಿ, ಆ ಜ್ಞಾನ ರೇಖೆಯಲ್ಲಿ ಯಾವ ರೀತಿಯಲ್ಲಿ ಇದ್ದಾಗ ಏನಾಗುತ್ತದೆ, ಜೀವನದಲ್ಲಿ ಬದಲಾವಣೆಗಳಾಗುತ್ತದೆ, ಜೀವನ ಸುಖವಾಗಿರುತ್ತದೆ ಮುಂತಾದ ಎಲ್ಲಾ ವಿಚಾರಗಳನ್ನು ನಾವು ನಮ್ಮ ಜ್ಞಾನ ರೇಖೆಯನ್ನು ನೋಡಿಯೂ ತಿಳಿಯಬಹುದು. ನಮ್ಮ ಹಸ್ತದಲ್ಲಿರುವಂತಹ ಪ್ರತಿಯೊಂದು ರೇಖೆಗೂ ತನ್ನದೇ ಆದ ಮಹತ್ವ ಇದೆ. ಅದರಲ್ಲಿ ನಾನು 6 ರೇಖೆಗಳ ಬಗ್ಗೆ, ಹೃದಯ ರೇಖೆಯ ಬಗ್ಗೆ ಹೇಳಿದ್ದೇನೆ, ಭಾಗ್ಯರೇಖೆಯ ಬಗ್ಗೆ ಹೇಳಿದ್ದೇನೆ, ಆಯುಷ ರೇಖೆಯ ಬಗ್ಗೆ ಹೇಳಿದ್ದೇನೆ, ಸೂರ್ಯ ರೇಖೆಯ ಬಗ್ಗೆ ಹೇಳಿದ್ದೇನೆ. ಇವತ್ತು ನಾನು ಜ್ಞಾನ ರೇಖೆಯ ಬಗ್ಗೆ, ಜ್ಞಾನ ರೇಖೆಯಲ್ಲಿ ನಮ್ಮ ಭವಿಷ್ಯ ಅಡಗಿದೆ, ನಮ್ಮ ಭವಿಷ್ಯ ತಿಳಿಯಲು ನಮಗೆ ಸಾಧ್ಯ, ಅದು ಹೇಗಿರುತ್ತದೆ ಎಂಬುದನ್ನು ನಾವು ತಿಳಿಯೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ್ಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋ ನೋಡಿ ಹೆಚ್ಚೆಚ್ಚು ವಿಷಯ ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಸರಿಯಾಗಿ ರೀತಿಯಲ್ಲಿ ಅರ್ಥ ಆಗೋದು. ಇಲ್ಲದಿದ್ದರೆ ಸಮಸ್ಯೆಗಳು, ಅನುಮಾನಗಳು ಉಳಿದು ಬಿಡುತ್ತೆ. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಯಾವುದರಲ್ಲಾಗಬೇಕಾದ್ರೂ ಶೇರ್ ಮಾಡಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಬಹುದು, ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಬಹುದು, ವಾಟ್ಸಪ್ ಅಲ್ಲಿ ಶೇರ್ ಮಾಡಬಹುದು, ಇಲ್ಲೇ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ನಿಮಗೆ ಯಾವುದರಲ್ಲಿ ಅನುಕೂಲವೋ, ನಿಮ್ಮ ಪ್ರೀತಿ ಪಾತ್ರರು ಯಾವುದರಲ್ಲಿ ಹೆಚ್ಚಿನ ಚಟುವಟಿಕೆಯಿಂದ ಕ್ರಿಯಾಶೀಲರಾಗಿರುತ್ತಾರೋ ಅದಕ್ಕೆ ನೀವು ಶೇರ್ ಮಾಡಿಕೊಟ್ರೆ ಅವರು ಸಹ ಇದನ್ನು ನೋಡಿ ಇದನ್ನು ಸದುಪಯೋಗ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ತುಂಬಾ ಜನರಿಗೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದೆ, ಆಸಕ್ತಿ ಇದೆ. ಆದರೆ ಹೇಗೆ, ಯಾರನ್ನು ಮೀಟ್ ಮಾಡಬೇಕು, ಏನ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅಂತಹ ಜನರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಅದು ಕಳಿಸಿ, ಎಸ್ ಅಂತ ಅದು ಕಳಿಸಿ, ನನ್ನ ಭವಿಷ್ಯ ತಿಳಿಬೇಕಂತ ಅದು ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನ ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನೀವು ನಿಮ್ಮ ಜೀವನದಲ್ಲಿ ಏನೇನು ನಡೆಯುತ್ತದೆ, ಏನೇನು ನಡೆದಿದೆ, ಮುಂದೇನಾಗುತ್ತದೆ, ಈಗೇನಾಗುತ್ತದೆ ಎಲ್ಲಾ ವಿಚಾರವನ್ನು ತಿಳಿಯಲು ಸಾಧ್ಯ. ಹಾಗೆ ಜೀವನದಲ್ಲಿ ಎದುರಾಗುವಂತ ಕಷ್ಟ ನಷ್ಟಗಳಿಗೆ ಏನು ಪರಿಹಾರ ಎಂಬುದನ್ನು ತಿಳಿಸಲಾಗುವುದು. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ನಾನು ಹೇಳಿದೆ ನಿಮಗೆ ಏನು ಜ್ಞಾನ ರೇಖೆ, ಜ್ಞಾನ ರೇಖೆ ಹೆಂಗಿರುತ್ತದೆ ನಿಮಗೆ ಗೊತ್ತಿದೆ. ಇದೇ ಜ್ಞಾನ ರೇಖೆ ಎಲ್ಲಿ ಆಯುಷ ರೇಖೆಯಿಂದ, ಅಂದರೆ ಈ ಗುರುಪರ್ವ ಮತ್ತು ಮಂಗಳ ಪರ್ವ ಎರಡರಿಂದ ಮಧ್ಯದಿಂದ ಹೊರಟಿರುವಂತಹ ಒಂದು ರೇಖೆ. ಇದು ಸಾಮಾನ್ಯವಾಗಿ ಹೀಗೆ ಇಲ್ಲಿ ಬಂದಿದ್ದರೆ ಇದು ಮಂಗಳ ಒಂದು ಇಲ್ಲಿಯೇ ಬಂದು ನಿಂತಿದ್ದರೆ, ಇಲ್ಲಿಂದ ಹೊರಟು ಇಲ್ಲಿ ಬಂದು ನಿಂತಿದ್ದರೆ ಆವಾಗ ಮಂಗಳ ಪರ್ವದತ್ತ ನಿಂತಿರ್ಬೇಕು. ಹಾಗಿದ್ದಾಗ ಅವರು ಅದನ್ನ ನಾವು ಸಾಮಾನ್ಯ ಜ್ಞಾನ ರೇಖೆ ಅಥವಾ ನಾರ್ಮಲ್ ಹೆಡ್ ಲೈನ್ ಅಂತ ಹೇಳ್ತೀವಿ. ಆ ಹೆಡ್ ಲೈನ್ ಆಗಿದ್ದಾಗ ಏನಾಗುತ್ತೆ,
ಅದು ಯಾವ ಪರ್ವದ ಕೆಳಗೆ ಯಾವ ಪರ್ವ ಚೆನ್ನಾಗಿರುತ್ತೋ, ಯಾವ ಪರ್ವ ಅಸಲು ಬುಧ ಪರ್ವ, ಸೂರ್ಯ ಪರ್ವ, ಶನಿ ಪರ್ವ, ಯಾವ ಪರ್ವ ಅವು ಚೆನ್ನಾಗಿರುತ್ತೋ ಅದರ ಪೂರ್ಣವಾದ ಫಲವನ್ನು ಅನುಭವಿಸಲು ಸಾಧ್ಯ. ಉದಾಹರಣೆಗೆ ಈ ಬುಧ ಪರ್ವ ಚೆನ್ನಾಗಿದೆ, ಈ ಬುಧ ಪರ್ವದ ಚೆನ್ನಾಗಿದೆ ಆ ಹಸ್ತದಲ್ಲಿ ಅಂದರೆ ಈ ರೇಖೆಯು ಹೀಗೆ ನಾರ್ಮಲ್ ರೇಖೆ ಆಗಿದ್ದರೆ ಅವರಿಗೆ ಬುಧ ಪರ್ವದ ಎಲ್ಲಾ ಫಲಗಳು ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಅವರು ಹೆಚ್ಚಿನ ಹಣಕಾಸು ದುಡಿದು ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಅವರಿಗೆ ಇದೆ ಅದೃಷ್ಟ ಇದೆ ಅಂತ. ಅಥವಾ ಅವರ ಶುಕ್ರ ಪರ್ವ ಚೆನ್ನಾಗಿದೆ, ಶುಕ್ರ ಪರ್ವ ಎಂದು ಫಲಪೂರ್ಣವಾಗಿದ್ದರೆ ಅವರಿಗೆ ಶುಕ್ರ ಪರ್ವದಿಂದ ಸಿಗುವಂತಹ ಫಲಗಳು ಯಾವುದೇ ಕಲಾವಿದನಾಗಬಹುದು, ಸಾಹಿತ್ಯ ಆಗಿರ್ಬೋದು, ಅಂತಹ ರೀತಿಯಲ್ಲಿ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ. ಶಿಲ್ಪಕಲೆ ಆಗಿರ್ಬೋದು, ಅವರಲ್ಲಿರುವಂತಹ ಪ್ರತಿಭೆಯಿಂದ ಅವರು ಮುಂದುವರಿಯುತ್ತಾರೆ. ಹಾಗೆ ನಾವು ಗುರುಪರ್ವದಲ್ಲಾದರೆ ಅವರಿಗೆ ಉನ್ನತ ಹುದ್ದೆಗಳು ಅಥವಾ ಉನ್ನತವಾದ ಸ್ಥಾನಮಾನಗಳು, ಅವರ ಜ್ಞಾನ ಇದೆಲ್ಲವೂ ಅವರಲ್ಲಿ ಕಂಡುಬರುತ್ತದೆ. ಹೀಗೆ ನಾವು ಈ ರೇಖೆ ಇದ್ದಾಗ ಈ ರೀತಿಯಲ್ಲಿ ಅವರ ರೇಖೆಗಳಿಗೆ ಮಹತ್ವಕ್ಕಿಂತ ಪರ್ವಕ್ಕೆ ಹೆಚ್ಚಿನ ಮಹತ್ವ ಬರುತ್ತದೆ ಎಂದು ನಾವು ತಿಳಿಯಬೇಕು. ಅಂದರೆ ಅವರ ಧನಾಭಿವೃದ್ಧಿ ಉತ್ತಮವಾಗಿರುತ್ತದೆ. ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ವ್ಯಾಪಾರ ವ್ಯವಹಾರದಿಂದಾಗಲಿ ಅಥವಾ ಕಲೆಯಿಂದಾಗಲಿ ಅಥವಾ ಅವರ ಪಾಂಡಿತ್ಯದಿಂದಾಗಲಿ ಅವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ ಎಂಬುದನ್ನ ನಾವು ಸಾಮಾನ್ಯವಾದಂತಹ ಈ ಜ್ಞಾನ ರೇಖೆಯಿಂದ ತಿಳಿಯಬಹುದು. ಹಾಗೆ ನೋಡಿ, ಎರಡನೇದಾಗಿ ನೋಡಿ, ಈ ಮಂಗಳ ರೇಖೆ, ಈ ರೇಖೆ ನೋಡಿ, ಅದೇ ಜ್ಞಾನ ರೇಖೆ ಈ ತುದಿ ತನಕ ಬಂದಿದ್ದರೆ, ಈ ತುದಿಯವರೆಗೂ ಬಂದಿದ್ದಾರೆ, ಅವ್ರಿಗೂ ಸಹ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನ ಅವರು ಸಂಪಾದನೆ ಮಾಡುತ್ತಾರೆ. ವ್ಯಾಪಾರ ವ್ಯವಹಾರದಿಂದ ಅವರಿಗೆ ಧನಾಭಿವೃದ್ಧಿ ಹೆಚ್ಚಾಗುತ್ತೆ. ಅವರು ಸಹ ಬೆರಳು ಚೆನ್ನಾಗಿದ್ದರೆ, ಈ ಹೆಬ್ಬೆರಳು ಚೆನ್ನಾಗಿದ್ದರೆ ಅವರು ಹೆಚ್ಚಿನ ಹಣವನ್ನ ವ್ಯಾಪಾರ ವ್ಯವಹಾರದಿಂದ ಅತ್ಯುನ್ನತ ಸ್ಥಾನಮಾನಗಳನ್ನ ಅವರು ಅಲಂಕರಿಸುತ್ತಾರೆ. ಅವರಿಗೆ ಅದರಿಂದ ಬರುವ ಆದಾಯ ಹೆಚ್ಚಾಗ್ತಾ ಹೋಗುತ್ತದೆ. ಅವರು ಸಣ್ಣ ವ್ಯಾಪಾರ ಶುರು ಮಾಡಿದ್ರು ಸಹ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡಲು ಸಾಧ್ಯವಾಗುತ್ತೆ. ಈ ಜ್ಞಾನರೇಖೆ ಈ ಮಂಗಳ ಒಂದನ್ನು ದಾಟಿ ತುದಿಗೆ ಬಂದಿದ್ದರೆ ಅಂತಹ ಅದೃಷ್ಟವು ಅವರಿಗಿರುತ್ತದೆ ಎಂದು ತಿಳಿಯಬೇಕು. ಈಗ ಜ್ಞಾನರೇಖೆ ಈ ಜ್ಞಾನರೇಖೆ ಇದು ಬಗ್ಗಿ ಹೀಗೆ ಇಲ್ಲಿಂದ ಇದು ಚಂದ್ರ ಪರ್ವಕ್ಕೆ ಬಂದಿದ್ದರೆ, ಈ ಚಂದ್ರ ಪರ್ವಕ್ಕೆ ಹೀಗೆ ಬಗ್ಗೆ ಚಂದ್ರ ಪರ್ವಕ್ಕೆ ಬಂದಿದ್ದರೆ ಅವರಿಗೆ ಸಾಹಿತ್ಯ, ಶಿಲ್ಪಕಲೆ, ಚಿತ್ರಕಲೆ ಮುಂತಾದವುಗಳಲ್ಲಿ ಹೆಚ್ಚಿನ ಒಲವು, ಪ್ರತಿಭೆ ಇರುವುದನ್ನ ನಾವು ನೋಡಬಹುದು. ಅವರು ಅದರಲ್ಲಿ ಪ್ರಯತ್ನ ಪಟ್ಟು ಶ್ರಮ ಪಟ್ಟು ಬೆಳೆದುಕೊಂಡು ಬಂದರೆ, ಮಕ್ಕಳಾಗಿರುವಾಗಲೇ ಅವರಿಗೆ ಅದಕ್ಕೆ ಪ್ರೋತ್ಸಾಹ ಸಿಗ್ತಾ ಬಂದರೆ ಅವರು ಉತ್ತಮವಾದ ಹೆಸರನ್ನು ಮಾಡುತ್ತಾರೆ, ಅದರಲ್ಲಿ ಖ್ಯಾತಿ ಪಡೀತಾರೆ, ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿ ಶ್ರೀಮಂತಿಕೆಯನ್ನ ಅನುಭವಿಸುತ್ತಾರೆ. ಅವರಿಗೆ ಸೂರ್ಯ ರೇಖೆಯು ಉತ್ತಮವಾಗಿದ್ದರೆ, ಈಗ ನಾವು ಈ ರೇಖೆ ಉತ್ತಮವಾಗಿದ್ದರೆ, ಸೂರ್ಯ ರೇಖೆಯು ಉತ್ತಮವಾಗಿದ್ದರೆ ಅವರು ಕಲೆಯಲ್ಲಿ, ಸಾಹಿತ್ಯದಲ್ಲಿ, ಯಾವುದರಾದರೂ ಒಂದರಲ್ಲಿ, ನಟನೆಯಲ್ಲಿ ಹೆಚ್ಚಿನ ಅನುಭವವನ್ನು ಪಡೆದು ಹೆಚ್ಚಿನ ಸಾಧನೆ ಮಾಡಿ ಹಣವನ್ನು ಸಂಪಾದನೆ ಮಾಡುವುದರಲ್ಲಿ ಗ್ಯಾರಂಟಿ ಇದೆ ಎಂಬುದನ್ನು ನಾವು ಹೇಳಬಹುದು. ಅಂದರೆ ಸೂರ್ಯ ರೇಖೆಯೂ ಚೆನ್ನಾಗಿದ್ದು ಈ ರೇಖೆ ಕೊನೆ ತನಕ ಬಂದಿದ್ದರೆ ಅವರಿಗೆ ಅಂತಹ ಅನುಕೂಲಗಳಿದೆ, ಅಂತಹ ಭವಿಷ್ಯ ಇದೆ ಎಂಬುದನ್ನ ನಾವು ತಿಳ್ಕೋಬಹುದು. ಇನ್ನು ಕೆಲವರ ಹಸ್ತರೇಖೆಯಲ್ಲಿ ಇದರಲ್ಲಿ ಮಧ್ಯದಲ್ಲಿ ಇಲ್ಲಿಗೆ ಮುಗಿದಿದ್ದರೆ ಇಲ್ಲಿವರೆಗೆ ನಿಂತೋಗಿರುವಂತಹ ರೇಖೆಗಳು ಹೇಳಿದ್ದೀನಿ. ಇವರಿಗೆ ಒಂದು ಸಮಸ್ಯೆ ಇದೆ. ಏನೆಂದರೆ ಅವರಲ್ಲಿ ಯಾವುದರಲ್ಲೂ ಮಾತು ಹೇಳಿದ್ರು ಸಹ ವಾದ ವಿವಾದಗಳಲ್ಲಿ ತೊಡಗಿ ಅವರು ಸಮಸ್ಯೆ ಇದೆ. ಅವರಿಗೆ ಪೂರ್ವಾಗ್ರಹವಾಗಿ ತಾವೇನು ಅಂದ್ಕೊಂಡಿರ್ತೋ ಅದೇ ಸರಿ ಎಂಬಂತಹ ಒಂದು ವಾದವನ್ನು ಅವರು ಮಂಡಿಸುತ್ತಾ ಹೋಗುತ್ತಾರೆ. ಇದರಿಂದಾಗಿ ಅವರಿಗೆ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುತ್ತೆ. ಹತ್ತಿರವಾದವರು ದೂರವಾಗುವಂತ ಸಾಧ್ಯತೆ ಇದೆ. ಅಂದ್ರೆ ಇದು ಮಧ್ಯದಲ್ಲಿ ನಿಂತಿದ್ದಾರೆ. ಹಾಗೆ ಅವರಿಗೆ ಮುಂದೆ ಬರಬಹುದಾದ ಸಮಸ್ಯೆಗಳನ್ನ ತಿಳಿದುಕೊಳ್ಳುವಂತ ಶಕ್ತಿ ಕೂಡ ಅವರಿಗಿರುತ್ತದೆ. ಯಾಕಂದ್ರೆ ಅವರು ಯಾವುದೇ ವಿಚಾರ ಮಾಡ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ಹಾಗೆ ವಾದ ಮಾಡ್ತಾರೆ. ಅದರಿಂದ ಮುಂದೆ ಹೀಗಾಗಬಹುದು ಹಾಗಾಗಬಹುದು ಎಂಬ ಒಂದು ಕಲ್ಪನೆ ಅವರಿಗಿದೆ. ಆದರೆ ಒಂದು ಮುಖ್ಯವಾಗಿ ಈ ರೇಖೆ ಇಲ್ಲಿಗೆ ನಿಂತು ಹೋಗಿದ್ದರೆ ಅವರು ಯಾರ ಜೊತೆಗೂ ಹೆಚ್ಚಿನ ವಾದ ಮಾಡದೆ ತಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಮಾತ್ರ ಅವರಿಗೆ ಉತ್ತಮವಾದ ಜೀವನ ನಡೆಸಲು ಸಾಧ್ಯ ಎಂಬುದನ್ನ ಅವರು ತಿಳ್ಕೊಂಡಿರಬೇಕು. ಇಲ್ಲದಿದ್ದರೆ ವಾದ ವಿವಾದಗಳಲ್ಲಿ ಸಿಲುಕಿ ಅವರು ಹಲವು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರೆ ಎಂಬುದನ್ನ ಸದಾ ನೆನಪಿಟ್ಟುಕೊಳ್ಳಬೇಕಾದಂತಹ ವಿಚಾರ.
ಇನ್ನು ಹೇಳಿದ್ರೆ ಜ್ಞಾನ ರೇಖೆ ನೇರವಾಗಿ ಹೋಗದೆ ಅದು ಬಗ್ಗಿ ಹೃದಯ ರೇಖೆಗೆ ಸೇರಿದ್ದರೆ, ಹೃದಯಕ್ಕೆ ಟಚ್ ಆಗಿ ನಿಂತಿದ್ದಾರೆ, ಅವರೇನಾಗ್ತಾರೆ? ಜ್ಞಾನ ರೇಖೆ ಟಚ್ ಆಗಿ ಮೇಲಕ್ಕೆ ಹೋಗಿ ಹೃದಯ ರೇಖೆಯಲ್ಲಿ ನಿಂತಿದ್ದರೆ ಅದು ಯಾವ ಪರ್ವತದಲ್ಲಿ ಕೆಳಗೆ ಇರುತ್ತದೋ, ಯಾವ ಪರ್ವತ ಕೆಳಗಡೆ ಟಚ್ ಆಗಿರುತ್ತದೋ, ಈಗ ಇಲ್ಲಿ ಹೋಗಿರ್ಬೋದು ಈ ಪಿಂಕಿ ಅಥವಾ ಈ ಕಿರುಬೆರಳ ಕೆಳಗಿನ ಪರ್ವ ಇದೆಯಲ್ಲ, ಈ ಸುಧ ಪರ್ವಕ್ಕೆ ಹೋಗಿರ್ಬೋದು. ಅಂದರೆ ಅವರು ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಎಂದು ಹೇಳಬಹುದು. ಅವರು ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚು ಉತ್ತಮವಾದ ಸಾಧನೆ ಮಾಡುತ್ತಾರೆ. ಇದೇ ರೀತಿ ಅವರು ಈ ಸೂರ್ಯ ಪರ್ವದ ಕೆಳಗೆ ಇದು ಹೃದಯ ರೇಖೆಗೆ ತೆಗೆದುಕೊಂಡಿದ್ದರೆ ಅವರಿಗೆ ಕಲೆ, ಸಾಹಿತ್ಯ ಅಂತ ವಿಚಾರಗಳಲ್ಲಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ, ಹೆಚ್ಚಿನ ಜನರೊಂದಿಗೆ ಬೆರೆಯುತ್ತಾರೆ, ಗೌರವ ಕೀರ್ತಿಯನ್ನು ಪಡೆಯುತ್ತಾರೆ. ಒಂದು ವೇಳೆ ಅದು ಇಲ್ಲಿ ಗುರುಪರ್ವಕ್ಕೆ ಕಡೆ ಹೋಗಿದ್ದರೆ, ಶನಿ ಪರ್ವದ ಕಡೆ ಹೋಗಿದ್ದರೆ, ಕಡೆ ಪರ್ವಕ್ಕೆ ಹೃದಯ ರೇಖೆಗೆ ತಗಲಿದ್ದರೆ ಶನಿ ಪರ್ವದ ಆಗ ಏನಾಗುತ್ತಂದ್ರೆ ಅವರಿಗೆ ಹಲವು ರೀತಿಯ ರೋಗಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ, ಕಷ್ಟಗಳು ಬರುವಂತ ಸಾಧ್ಯತೆ ಇದೆ. ಹಾಗೆ ಅವರು ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸುವಂತ ಸಾಧ್ಯತೆ ಇದೆ ಎಂದು ನಾವು ತಿಳ್ಕೋಬೇಕು. ಹೀಗೆ ನಮ್ಮ ಈ ರೇಖೆ, ಜ್ಞಾನ ರೇಖೆಯಲ್ಲಿ ಕೆಲವನ್ನ ನಾವು ಹೇಳಿದ್ವಿ. ಹೇಗೆ ಇದು ಮಂಗಳ ಪದವಿಗೆ ಬಂದಿತ್ತಿದ್ರೆ ಅಥವಾ ಮಂಗಳ ಪದವಿಯಿಂದ ಮುಂದೆ ಹೋಗಿದ್ದರೆ, ಹಾಗೂ ಅದು ಮಧ್ಯದಲ್ಲಿ ಬಂದಿತ್ತಿದ್ದರೆ, ಹಾಗೂ ಅದು ಸೂರ್ಯ ಪರ್ವಕ್ಕೆ ಬಂದಿದ್ದರೆ, ಅದೇ ರೀತಿ ಹೃದಯ ರೇಖೆಗೆ ಬಂದಿದ್ದರೆ, ಹೀಗೆ ಹಲವು ರೀತಿಯಲ್ಲಿ ನಮ್ಮ ಭವಿಷ್ಯವನ್ನ ತೋಡಿ ತಿಳಿಯುವಂತಹ ಸಾಧ್ಯತೆ ಇದೆ. ಹಾಗೆ ಎರಡು ಹಸ್ತದಲ್ಲಿ ಹೀಗೆ ತೋರಿಸಿದಾಗ ಅದು ಎರಡು ಮೇಲೆ ಕೆಳಗೆ ಇದ್ದಾಗ ಏನಾಗುತ್ತದೆ, ಮೇಲಿದ್ದಾಗ ಅವರು ಯಾವ ರೇಖೆ ಮೇಲಿದ್ದಾಗ ಏನಾಗುತ್ತೆ, ಇಂಥ ವಿಚಾರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಇವತ್ತು ನಾವು ಇಷ್ಟೇ ವಿಚಾರಗಳನ್ನ ತಿಳ್ಕೊಂಡ್ರೆ ಸಾಕು. ನಮಗೆ ಜ್ಞಾನ ರೇಖೆಯಿಂದ ಹಲವು ರೀತಿಯ ಭವಿಷ್ಯ, ನಮ್ಮ ಜೀವನದ ಸೂಚನೆಗಳು ಕಾಣಿಸಲು ಸಾಧ್ಯ. ಇಂಥ ಕಷ್ಟಗಳು ಬಂದಾಗ ನಾವು ಏನ್ ಮಾಡಬೇಕು, ಅದನ್ನ ಅದೃಷ್ಟ ಇರುವಂತ ಸೂಚನೆ ಇದ್ದರೆ ಏನ್ ಮಾಡಬೇಕು, ಕಷ್ಟಗಳು ಬರುವಾಗ ಏನ್ ಮಾಡಬೇಕು ಎಂಬುದನ್ನ, ನಮ್ಮ ಯಾವುದೇ ಒಂದು ಶುಭಕಾರಕವಾದ ಸೂಚನೆ ಇದ್ದಾಗ ನಾವು ಅದಕ್ಕಾಗಿ ಪ್ರಯತ್ನಿಸಬೇಕು. ನಾವು ಪ್ರಯತ್ನಿಸದೇ ಇದ್ದರೆ ನಮಗೆ ಯಾವ ರೀತಿಯಲ್ಲೂ ನಾವು ಅದರ ಪಡೆಯಲು ಸಾಧ್ಯವಾಗದು. ಅದರಿಂದ ಅಂತ ಸೂಚನೆಗಳಿದ್ದಾಗ ನಾವು ಅದಕ್ಕಾಗಿ ಪ್ರಯತ್ನಿಸಬೇಕು. ಆ ರೀತಿಯಲ್ಲಿ ಯೋಚನೆ ಮಾಡಬೇಕು. ಈಗ ಕಲೆ ಸಾಹಿತ್ಯದಲ್ಲಿ ನನಗೆ ಹೆಚ್ಚಿನ ಪ್ರತಿಭೆ ಇದೆ ಅಂತ ನಿಮ್ಗೆ ಅನಿಸಿದರೆ ಅದರ ಬಗ್ಗೆನೇ ನೀವು ಹೆಚ್ಚು ಸಮಯ ಅದಕ್ಕಾಗಿ ಪ್ರಯತ್ನಿಸಬೇಕು. ಹಾಗೆ ಮಾಡಿದಾಗ ನಾವು ಜೀವನದಲ್ಲಿ ಅಭಿವೃದ್ಧಿ ಆಗ್ತವೆ, ಯಶಸ್ವಿ ಆಗ್ತವೆ, ಅಂದುಕೊಂಡ ರೀತಿಯ ಫಲವನ್ನು ಅನುಭವಿಸಲು ಸಾಧ್ಯವಿರುತ್ತದೆ. ಇಲ್ಲದಿದ್ದರೆ ಅದು ಸಾಮಾನ್ಯವಾಗಿ ನಮ್ಮ ಜೀವನದಿಂದ ಕಳೆದುಕೊಳ್ಳಬೇಕಾಗುತ್ತದೆ. ಹಾಗೆಯೇ ನಾನು ಹೇಳಿದೆ, ಈ ಮಧ್ಯದಲ್ಲಿ ನಿಂತವರಿಗೆ ಇಂಥ ತೊಂದರೆಗಳಿದೆ ಅಂತ ಹೇಳಿದೆ. ಆ ತೊಂದರೆಗಳಿರೋರು ಅವರು ಹೆಚ್ಚಿನ ಜನರೊಂದಿಗೆ ಹೇಗಿರಬೇಕು, ಅವರದೇ ನಾವು ಹೆಚ್ಚು ವಾದ ಮಾಡಕ್ಕೆ ಹೋಗದೇ ಇದ್ದರೆ ಒಳ್ಳೆಯದು ಎಂಬುದನ್ನು ತಿಳಿದು ಅದರಂತೆ ಅವರ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ತಾ ಬಂದಾಗ ಅವರಿಗೆ ಆಗುವಂಥ ಕಷ್ಟ ನಷ್ಟಗಳನ್ನ, ಅವರಿಗೆ ಆಗುವ ಸಮಸ್ಯೆಗಳಿಂದ ಅವರು ಎದುರಿಸಿ ಜೀವನವನ್ನ ಸುಖವಾದ ದಾರಿಗೆ ತರಲು ಸಾಧ್ಯ. ನನ್ನ ಅರ್ಥದಲ್ಲಿ ಹೀಗೆ ಕಷ್ಟದ ಚಿಹ್ನೆಗಳಿದೆ ಅಂತ ತಿಳ್ಕೊಂಡು ನಾವು ಅದನ್ನೇ ಯೋಚನೆ ಮಾಡದೆ ಕುಳಿತುಕೊಂಡ್ರೆ ನಮಗೆ ಜೀವನದಲ್ಲಿ ಅಂತಹ ಸಮಸ್ಯೆಗಳಿಂದ ಬಿಡುಗಡೆ ಆಗುವುದಿಲ್ಲ. ಆದ್ದರಿಂದ ಅದನ್ನು ಬಿಡುಗಡೆಯಾಗಲು ಇರುವಂತಹ ನಮ್ಮ ಜೀವನವನ್ನ ನಾವು ಅದಕ್ಕೆ ಹೊಂದಿಕೊಳ್ಳುವಂತೆ ನಾವು ನಡೆಸಬೇಕು. ಅದಕ್ಕೆ ನಾವು ಹಸ್ತ ನೋಡಿ ನಮ್ಮ ವಿಚಾರಗಳನ್ನ ತಿಳ್ಕೊಳ್ಳುವುದು ಉತ್ತಮ ಎಂದು ಇವರಿಗೆ ಹೇಳಿದ್ದು. ನಮ್ಮ ಹಸ್ತದಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಂಡು ಅದಕ್ಕಾಗಿ ನಾವು ಪ್ರಯತ್ನಿಸಬೇಕು, ಅದನ್ನು ಗುರಿ ಮುಟ್ಟಲು ಪ್ರಯತ್ನಿಸಬೇಕು. ಆಗ ನಾವು ಜೀವನದಲ್ಲಿ ಸುಖವಾದಂತಹ ರೀತಿಯಲ್ಲಿ ಜೀವಿಸಲು ಸಾಧ್ಯವಾಗುತ್ತದೆ ಎಂಬುದು ಇಂದಿನ ಈ ಕಾರ್ಯಕ್ರಮದಿಂದ ನಾವು ತಿಳಿದುಕೊಂಡಂತ ವಿಚಾರಗಳು. ಇಂತಹ ಹಲವು ವಿಚಾರಗಳಿವೆ, ಅದನ್ನೆಲ್ಲ ಮುಂದಿನ ವಿಡಿಯೋಗಳು ಹೇಳ್ತಾ ಹೋಗುತ್ತೇನೆ. ಇನ್ನೂ ನೀವು ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವುದು ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದು, ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಜೀವನದಲ್ಲಿ ಆಗಿರುವುದು
ಆಗುತ್ತಿರುವುದು, ಮುಂದೆ ಆಗಬಹುದಾದ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಅದರಂತೆ ಜೀವನದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳಿಗೆ ಪರಿಹಾರ ಏನು ಎಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇರುವವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.